Hello aspirants, welcome to Statecraft IAS Academy. This is our 6th class of Karnataka Handbook series. ನಾವು ಲಾಸ್ಟ್ ಕ್ಲಾಸಲ್ಲಿ 5ನೇ ಕ್ಲಾಸಲ್ಲಿ ಕರ್ನಾಟಕ ಡ್ರೈನೇಜ್ ಸಿಸ್ಟಮ್ನ ನೋಡ್ತಾ ಇದ್ವಿ. ಇದರಲ್ಲಿ ನಾವು ಕೃಷ್ಣಾ ರಿವರ್ ಬೇಸಿನ್ ಆ್ಯಂಡ್ ಕಾವೇರಿ ರಿವರ್ ಬೇಸಿನ್ನ ಕಂಪ್ಲೀಟ್ ಮಾಡಿದ್ವಿ. ಈಗ ನೆಕ್ಸ್ಟು ಗೋದಾವರಿ ರಿವರ್ ಬೇಸಿನ್ನ ನೋಡೋಣ. ಓಕೆ, ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ ದ ಕ್ಲಾಸ್. Godavari river basin. Godavari majorly flows in ಬೀದರ್ ಡಿಸ್ಟಿಕ್. ಓಕೆ, ಇದ್ರದ್ದು ಮಂಜ್ರಾ ಅನ್ನೋ ಒಂದು ಟ್ರಿಬ್ಯೂಟರಿ ಕರ್ನಾಟಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಹರಿಯುತ್ತೆ. ಗೋದಾವರಿ ನದಿ ಹರಿಯಲ್ಲ, ಬಟ್ ಇದ್ರದ್ದು ಉಪನದಿಯಾದಂಥ ಒಂದು ಮಂಜ್ರಾ ರಿವರ್ ಅನ್ನೋದು ಒಂದು ಮೇಜರ್ ಟ್ರಿಬ್ಯೂಟರಿ ಇದು ಗೋದಾವರಿದು, ಅದು ಕರ್ನಾಟಕದಲ್ಲಿ ಹರಿಯುತ್ತೆ. ಈ ಮಂಜ್ರಾ ರಿವರ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮಂಜ್ರಾ ಈಸ್ ಒನ್ ಆಫ್ ದ ಮೇಜರ್ ಟ್ರಿಬ್ಯೂಟರೀಸ್ ಆಫ್ ಗೋದಾವರಿ ಅಂತ ಹೇಳ್ತಿದ್ದಾರೆ. ಇಟ್ ರೈಸಸ್ ಇನ್ ಬಾಲಾಘಾಟ್ ರೇಂಜ್, ಇದು ಇಂಪಾರ್ಟೆಂಟ್ ಆಗುತ್ತೆ. ಬಾಲಾಘಾಟ್ ರೇಂಜ್ ಹಿಲ್ಸ್ ಆಫ್ ಬೀರ್ ಡಿಸ್ಟ್ರಿಕ್ ಆಫ್ ಮಹಾರಾಷ್ಟ್ರದಲ್ಲಿ ಇದು ಉಗಮ ಆಗಿ ಆಮೇಲೆ ಬೀದರ್ದಲ್ಲಿ ಹರಿಯುತ್ತೆ. ಇದು ಕಾರಂಜಾ ರಿವರ್ ಏನಿದೆಯಲ್ಲ, ಈ ಕಾರಂಜಾ ರಿವರ್ ಈಸ್ ಅ ಟ್ರಿಬ್ಯೂಟರಿ ಆಫ್ ಮಂಜ್ರಾ ರಿವರ್ ಅಂತ. ಓಕೆ, ಟ್ರಿಬ್ಯೂಟರಿ ಅಂದರೆ ಕಾರಂಜಾ ರಿವರ್ ಏನಿದೆ ಇದು ಮಂಜ್ರಾ ರಿವರ್ನ ಉಪನದಿಯಾಗಿದೆ. ಓಕೆ, ಇಷ್ಟೇ ನಮ್ಮದು ಗೋದಾವರಿ ನದಿದು ಇವೆರಡರದೇ ನದಿಗಳದ್ದು ತಿಳ್ಕೊಬೇಕಿತ್ತು, ಮಂಜ್ರಾ ರಿವರ್ ಆ್ಯಂಡ್ ಕಾರಂಜಾ ರಿವರ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ ನಮಗೆ, ಪೆನ್ನಾರ್ ಮತ್ತು ಪಾಲಾರ್ ರಿವರ್ ಬೇಸಿನ್ಸ್ದು. ಕರ್ನಾಟಕದಲ್ಲಿ 7 ರಿವರ್ ಬೇಸಿನ್ಸ್ ಇದೆ ಅಂತ ನಾವು ಸ್ಟಡಿ ಮಾಡಿದ್ದೀವಿ. ಸೊ ಹಾಗಾಗಿ ಇದು ನೆಕ್ಸ್ಟ್ ರಿವರ್ ಬೇಸಿನ್, ಇದು ಪೆನ್ನಾರ್ ಆ್ಯಂಡ್ ಪಾಲಾರ್ ರಿವರ್ ಬೇಸಿನ್ಸ್. ಇದರಲ್ಲಿ ನಾರ್ತ್ ಪೆನ್ನಾರ್ ಉತ್ತರ ಪಿನಾಕಿನಿ ಅಂತ ಕರಿತೀವಿ, ಸೌತ್ ಪೆನ್ನಾರ್ ದಕ್ಷಿಣ ಪಿನಾಕಿನಿ ಅಂತ ಕರಿತೀವಿ, ಮತ್ತು ಪಾಲಾರ್ ನದಿಯನ್ನು 3 ನದಿ ಇದೆ. ಡ್ರೈನ್ 1/5 ಆಫ್ ತುಮಕೂರು ಡಿಸ್ಟಿಕ್, ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಹರಿಯುತ್ತೆ. ನಿಯರ್ಲಿ 1/3 ಆಫ್ ಬ್ಯಾಂಗ್ಳೂರು ಡಿಸ್ಟಿಕ್. ಓಕೆ, ನೆಕ್ಸ್ಟ್ ಆಮೇಲೆ ಕೋಲಾರ, ಬೆಂಗಳೂರು, ತುಮಕೂರು ಮೇಜರ್ ರೀಜನ್ಸಲ್ಲಿ ಪೆನ್ನಾರ್ ಮತ್ತು ಪಾಲಾರ್ ರಿವರ್ ಬೇಸಿನ್ಸ್ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ಡೀಟೇಲ್ ಆಗಿ ಉತ್ತರ ಪಿನಾಕಿನಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆ, ಅಂದರೆ ನಾರ್ತ್ ಪೆನ್ನಾರ್ ಅಂತಲೂ ಕರೀತಾರೆ, ನಾರ್ತ್ ಪೆನ್ನಾರ್. ಓಕೆ, ಇಟ್ ಈಸ್ ಅನ್ ಇಂಟರ್ಸ್ಟೇಟ್ ರಿವರ್. ಇಲ್ಲಿ ಒಂದು ಟ್ರ್ಯಾಪ್ ಇದೆ, ಏನು ಗೊತ್ತಾ? ಇಂಟರ್ಸ್ಟೇಟ್ ರಿವರ್ ಹೌದು, ಯಾವ 2 ರಾಜ್ಯಗಳ ನಡುವೆ ಇದು ಇಂಟರ್ಸ್ಟೇಟ್ ರಿವರ್ ಅಂತ ಕೇಳಿದಾಗ ಕ್ವಶನ್ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಅಂತ ನೆನ್ಪಿಟ್ಕೊಳ್ಳಿ. ಉತ್ತರ ಪಿನಾಕಿನಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ ನಡುವೆ ಇರುವಂಥ ಒಂದು ನದಿ. ಓಕೆ, ಇದು ಚನ್ನಕೇಶವ ಹಿಲ್ಸ್, ನಂದಿದುರ್ಗ ಏನಿದೆಯಲ್ಲ ನಂದಿ ಹಿಲ್ಸ್ದಲ್ಲಿ ಇದು ಉಗಮ ಆಗುತ್ತೆ. ಇದಕ್ಕೆ ಪೆನ್ನಾರ್ ರಿವರ್ ಅಂತಲೂ ಕರೀತಾರೆ. ಇನ್ನೊಂದು ಮೇಜರ್ ಪಾಯಿಂಟ್ ಇದೆ ಇಲ್ಲಿ, ಇಟ್ ಈಸ್ ದ 4th ಲಾರ್ಜೆಸ್ಟ್ ರಿವರ್ ಆಫ್ ಪೆನಿನ್ಸುಲಾ ಆ್ಯಂಡ್ ನೆಕ್ಸ್ಟ್ ಟು ದ ಕಾವೇರಿ ಅಂತ ಹೇಳಿದ್ದಾರೆ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಫಸ್ಟ್ ಲಾರ್ಜೆಸ್ಟ್ ಯಾವುದು ದಕ್ಷಿಣ ಭಾರತದ್ದು ಅಂತ ಕೇಳಿದ್ದೆ, ಒಂದು ಕಮೆಂಟ್ ಹಾಕಿ ಅಂತ. ಸೊ ಗೋದಾವರಿ ರಿವರ್ ಫಸ್ಟ್ ಆದರೆ ನೆಕ್ಸ್ಟ್ ಕೃಷ್ಣ, ಅದಾದಮೇಲೆ ಕಾವೇರಿ, ಅದಾದಮೇಲೆ ಬರೋದೇ ಉತ್ತರ ಪಿನಾಕಿನಿ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ನದಿ ಆಗುತ್ತೆ, ಪ್ಲೀಸ್ ನೆನ್ಪಿಟ್ಕೊಳ್ಳಿ. 4th ಲಾರ್ಜೆಸ್ಟ್ ರಿವರ್ ಆಫ್ ಪೆನಿನ್ಸುಲಾ ಆ್ಯಂಡ್ ನೆಕ್ಸ್ಟ್ ಟು ಕಾವೇರಿ ರಿವರ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಫ್ಲೋಯಿಂಗ್ ಥ್ರೂ ಕೋಲಾರ್, ಚಿಕ್ಕಬಳ್ಳಾಪುರ, ತುಮಕೂರು, ಆಮೇಲೆ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಆಗುತ್ತೆ ಅಷ್ಟೇ. ಇದ್ರದ್ದು ಮೇಜರ್ ಟ್ರಿಬ್ಯೂಟರೀಸ್ ಯಾವ್ದು ಗೊತ್ತಾ? ಉತ್ತರ ಪಿನಾಕಿನಿಯ ನಮ್ಮ ಮೇಜರ್ ಉಪನದಿಗಳು ಯಾವುದು ಅಂದರೆ ಜಯಮಂಗಲಿ, ಚಿತ್ರಾವತಿ ಮತ್ತು ಪಾಪಾಗ್ನಿ. ಜಯಮಂಗಲಿ, ಚಿತ್ರಾವತಿ ಮತ್ತು ಪಾಪಾಗ್ನಿ, ಇದು 3 ಉತ್ತರ ಪಿನಾಕಿನಿ ಅಥವಾ ನಾರ್ತ್ ಪೆನ್ನಾರ್ ರಿವರ್ದು ಉಪನದಿಗಳು ಇವು. ನೆಕ್ಸ್ಟ್ ಅದೇ ಥರ ದಕ್ಷಿಣ ಪಿನಾಕಿನಿ ನೋಡಿ. ದಕ್ಷಿಣ ಪಿನಾಕಿನಿ ಇಲ್ಲಿ ಒಂದು ಪಾಯಿಂಟ್ ಇದೆ, ನಾನು ನಿಮ್ಮ ಮೇಲೆ ಹೇಳ್ದಂಗೆ ಇದು ಕೂಡ ದಕ್ಷಿಣ ಪಿನಾಕಿನಿ ಕೂಡ ಇಂಟರ್ಸ್ಟೇಟ್ ರಿವರೇ. ಆದರೆ ಇದು ಯಾವ 2 ರಾಜ್ಯಗಳ ನಡುವೆ ಹರಿಯುತ್ತೆ ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು. ಮೇಲೆ ಉತ್ತರ ಪಿನಾಕಿನಿ ಅಂತೂ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನಡುವೆ ಇತ್ತಿಲ್ಲಿ. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ನಡುವೆ ಉತ್ತರ ಪಿನಾಕಿನಿ ಹರಿದ್ರೆ, ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಇದು ಯಾವುದು ದಕ್ಷಿಣ ಪಿನಾಕಿನಿ ಇದಾಗುತ್ತೆ. ಕರ್ನಾಟಕ, ತಮಿಳುನಾಡು ಆ್ಯಂಡ್ ಪುದುಚೇರಿ. ಓಕೆ, ಇದು ಹಾರ್ವಶೆಟ್ಟಿ ಹಳ್ಳಿ ಅನ್ನೋ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಹಳ್ಳೀಲಿ ಇದ್ರ ಒರಿಜಿನ್ ಇದೆ, ದಕ್ಷಿಣ ಪಿನಾಕಿನಿ. ಓಕೆ, ನೆಕ್ಸ್ಟ್ ಅದೇ ಥರ ಇದು ನಂದಿ ಹಿಲ್ಸ್ ಹತ್ರನೇ ಬರುತ್ತೆ. ಚಿಕ್ಕಬಳ್ಳಾಪುರ ಇಸ್ ನಿಯರ್ ಟು ನಂದಿ ಹಿಲ್ಸ್ ಓನ್ಲಿ. ಓಕೆ, ಇದನ್ನು ಪೊನ್ನಯಾರ್ ಅಂತ ಕೂಡ ಕರೀತಾರೆ, ತಮಿಳ್ನಾಡಲ್ಲಿ ಪೊನ್ನಯಾರ್ ಅಂತ ಕರೀತಾರೆ. ಇದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟ್. ನೆಕ್ಸ್ಟ್ ಇದು
ಉತ್ತರ ಪಿನಾಕಿನಿ ಮತ್ತು ದಕ್ಷಿಣ ಪಿನಾಕಿನಿ ಮುಗೀತು ನಮ್ದೀಗ. ನೆಕ್ಸ್ಟ್ ಪಾಲಾರ್ ರೇಂಜ್ ಬಗ್ಗೆ ನೋಡ್ತಾ ಹೋಗೋಣ. ಪಾಲಾರ್ ರೇಂಜಲ್ಲಿ ಪಾಲಾರ್ ನದಿ ಕರ್ನಾಟಕ, ಆಂಧ್ರ ಮತ್ತು ತಮಿಳುನಾಡು 3 ರಾಜ್ಯಗಳಲ್ಲೂ ಹರಿಯುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ನೀವು ಕರ್ನಾಟಕ ಜಿಯೋಗ್ರಫಿ ಓದಬೇಕಾದ್ರೆ ಈ ಥರ ಬಿಡಿಸಿ ಓದಿರಲ್ಲ. ಸೊ ಕ್ವಶನ್ಸ್ಗಳು ಫ್ರೇಮ್ ಆಗೋದೇ ಈ ಥರದ ಪಾಯಿಂಟಿಂದ ಫ್ರೇಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಚಿಕ್ಕಬಳ್ಳಾಪುರ, ಇದು ಕೂಡ ನಂದಿದುರ್ಗ ಏನು ಆ ರೀಜನಲ್ಲೇ ಹರಿಯುತ್ತೆ. ರೇಡಿಯಲ್ ಪ್ಯಾಟರ್ನ್ ಆಫ್ ಡ್ರೈನೇಜ್ ಅಂತ ಒಂದಿದೆ ಗೊತ್ತಾ? ಏನು ಅಂದರೆ ಹಿಂಗೆ ಒಂದು ಶಿಖರ ಇರುತ್ತೆ, ಗುಡ್ಡ. ಅಲ್ಲಿ ಒಂದು ಜಾಗದಿಂದ ಬೇರೆ ಬೇರೆ ನದಿಗಳು ಹಿಂಗೆ ಬೇರೆ ಬೇರೆ ದಿಕ್ಕಲ್ಲಿ ಹರಿತಾ ಹೋಗುತ್ತೆ. ಈ ನಂದಿದುರ್ಗದಲ್ಲಿರುವಂಥ ನದಿಗಳೆಲ್ಲ ರೇಡಿಯಲ್ ಪ್ಯಾಟರ್ನ್ ಆಫ್ ಡ್ರೈನೇಜನ್ನು ಹೊಂದಿದೆ. ಓಕೆ, ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಚಿಕ್ಕಬಳ್ಳಾಪುರ, ಕೋಲಾರ ಇದಾಯ್ತಾ? ಇಲ್ಲಿಗೆ ನಮ್ಮದು ಇದೆಲ್ಲ ಮುಗೀತು. ಯಾವುದು ಪಾಲಾರ್ ಮತ್ತು ಪೆನ್ನಾರ್ದು ಬೇಸಿನ್ಸ್, ರಿವರ್ ಬೇಸಿನ್ಸ್ ಮುಗೀತು. ನೆಕ್ಸ್ಟ್ ಮೇಜರ್ ಪಾಯಿಂಟ್ ಯಾವುದು ಅಂದರೆ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅಂತ. ವೆಸ್ಟ್ ಫ್ಲೋಯಿಂಗ್ ರಿವರ್ಸಲ್ಲಿ ಎಲ್ಲ ಮೇಜರ್ ರಿವರ್ಸ್ನ ನೋಡ್ತಾ ಹೋಗಬೇಕಾಗುತ್ತೆ. ಇದು ಕೂಡ ಇಂಪಾರ್ಟೆಂಟ್. ಮೋಸ್ಟ್ ಆಫ್ ದ ಕ್ವಶನ್ಸ್ ಏನಾಗುತ್ತೆ ಅಂದರೆ ಇಲ್ಲಿಂದನೂ ಬರುತ್ತೆ, ಯಾಕಂದರೆ ಇದು ಕರ್ನಾಟಕದಲ್ಲೇ ಹರಿಯುವಂಥ ನದಿಗಳಾಗಿರುತ್ತೆ. ಇದ್ರ ಮೇಲೆ ಕೇಳುವಂಥ ಪ್ರೊಬಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಶರಾವತಿ ನದಿ ನಿಮಗೆಲ್ಲ ಗೊತ್ತೇ ಇದೆ, ಜೋಗ ಜಲಪಾತ. ಕಾಳಿ ನದಿ ನಿಮಗೆಲ್ಲ ಗೊತ್ತಿದೆ, ರಿವರ್ ರಾಫ್ಟಿಂಗ್ ದಾಂಡೇಲಿಗೆ ಹೋಗ್ತೀರಾ. ಕಾಳಿ ನದಿ ಯಾಕೆ ಕಾಳಿ ನದಿ ಅಂತ ಕರೀತಾರೆ ಅಂತ. ನೆಕ್ಸ್ಟ್ ಗಂಗಾವಳಿ, ಇದನ್ನು ಬೆಡತಿ ಅಂತಲೂ ಕರೀತಾರೆ. ಅಘನಾಶಿ ನದಿ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಬೇಕು. ನೇತ್ರಾವತಿ ನದಿ ಬಗ್ಗೆ ತಿಳ್ಕೊಬೇಕು. ಓಕೆ, ನೆಕ್ಸ್ಟ್ ಇವನ್ನೆಲ್ಲ ಡೀಟೇಲಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒನ್ ನೇತ್ರಾವತಿ ನದಿ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ದೊಡ್ಡ ನದಿ. ಇದು ನೇತ್ರಾವತಿ ನದಿ ಲಾರ್ಜೆಸ್ಟ್ ರಿವರ್ ಆಫ್ ದಕ್ಷಿಣ ಕನ್ನಡ. ಇದು ಎಲ್ಲಿ ಹುಟ್ಟುತ್ತೆ ಅಂದರೆ ಸಾಮೆ ಅನ್ನೋ ಒಂದು ಜಾಗದಲ್ಲಿ, ಚಾರ್ಮಾಡಿ ಘಾಟ್ ಇದೆಯಲ್ಲ ಅಲ್ಲಿ, ಆ ಜಾಗದಲ್ಲಿ ಈ ನದಿ ಹುಟ್ಟುತ್ತೆ. ಈ ನದಿ ಹುಟ್ಟುವಂಥ ಒಂದು ಜಾಗಕ್ಕೆ ವರಹ ಪರ್ವತ ಅಂತ ಕೂಡ ಕರೀತಾರೆ. ಓಕೆ, ನೆಕ್ಸ್ಟ್ ಇದನ್ನೇನು ಕನ್ಸಿಡರ್ ಮಾಡ್ತಾರೆ ಅಂದರೆ ಫ್ರಮ್ ದ ನೇತ್ರ ಆಫ್ ಐಸ್ ಆಫ್ ವರಹ. ನೇತ್ರ ಆರ್ ಐಸ್ ಆಫ್ ವರಹ ಅಂದರೆ ವರಹ ಅನ್ನೋದು ವಿಷ್ಣುದು ಒಂದು ಫಾರ್ಮ್ ಆಗಿರೋದ್ರಿಂದ ಆ ವರಹ ಸ್ವಾಮಿಯ ಕಣ್ಣಿನಿಂದ ಹುಟ್ಟಿದಂಥ ನದಿ ಅಂತ ಇದನ್ನು ದಕ್ಷಿಣ ಕನ್ನಡದಲ್ಲಿ ಕನ್ಸಿಡರ್ ಮಾಡ್ತಾರೆ. ಅದಕ್ಕೆ ನೇತ್ರಾವತಿ. ಓಕೆ, ಇದ್ರದ್ದು ಉಪನದಿಗಳು ಯಾವ್ದ್ಯಾವುದು ಅಂದರೆ ನೆರಿಯ ಹೊಳೆ, ಕುಮಾರಧಾರಾ ನದಿ. ಈ ಕುಮಾರಧಾರಾ ನದಿ ನೆನಪಿಟ್ಕೊಳ್ಳಿ. ಕುಮಾರಧಾರಾ ನದಿ ಕುಕ್ಕೆ ಸುಬ್ರಹ್ಮಣ್ಯ, ನಿಮಗೆಲ್ಲ ಪ್ಲೇಸ್ ಗೊತ್ತಿರುತ್ತೆ ಅನಿಸುತ್ತೆ, ಧಾರ್ಮಿಕ ಕ್ಷೇತ್ರ. ಈ ಕುಕ್ಕೆ ಸುಬ್ರಹ್ಮಣ್ಯ ಇರೋದು ಈ ಕುಮಾರಧಾರಾ ನದಿ ದಂಡೆ ಮೇಲೆ. ನೆಕ್ಸ್ಟ್ ಬೆಳ್ತಂಗಡಿ ಹೊಳೆ, ನೆಕ್ಸ್ಟ್ ಶಿಶಿಲಾ ಹೊಳೆ. ಓಕೆ, ಈ ಮೂರು ನೆನಪಿಟ್ಕೊಳ್ಳಿ. ನೆರಿಯ ಹೊಳೆ, ಕುಮಾರಧಾರಾ ನದಿ, ನೆಕ್ಸ್ಟು ಬೆಳ್ತಂಗಡಿ ಹೊಳೆ ಮತ್ತು ಶಿಶಿಲಾ ಹೊಳೆ. ಇವೆಲ್ಲ ನೇತ್ರಾವತಿ ನದಿಯ ಉಪನದಿಗಳು. ನೆಕ್ಸ್ಟ್ ಬರೋದು ಕಾಳಿ ನದಿ. ಕಾಳಿ ನದಿ ಉತ್ತರ ಕನ್ನಡದಲ್ಲಿ ಹುಟ್ಟುತ್ತೆ, ವೆಸ್ಟರ್ನ್ ಘಾಟ್ಸಲ್ಲೇ. ಇದು ಅರಬ್ಬಿ ಸಮುದ್ರವನ್ನು ಕಾರವಾರ ಕಡೆ ಇದು ಸೇರುತ್ತೆ. 184 ಕಿಲೋಮೀಟರ್ ಹರಿಯುತ್ತೆ. ಇದಕ್ಕೆ ಯಾಕೆ ಕಾಳಿ ಅಂತಾರಂದರೆ ಇದು ಹರಿಯುವಾಗ ಬಣ್ಣ ಕಪ್ಪಾಗಿ ಕಾಣುತ್ತೆ. ಯಾಕೆ ಕಪ್ಪಾಗಿ ಕಾಣುತ್ತೆ ಅಂದರೆ ಈ ನದಿಯ ಕೆಳಗಡೆ ಇರುವಂಥ ಕಲ್ಲುಗಳು, ಜಲ್ಲಿ ಕಲ್ಲುಗಳು ಕಪ್ಪು ಬಣ್ಣದಾಗಿದೆ. ಸೊ ಅದಕ್ಕೋಸ್ಕರ ಇದು ಹರಿಬೇಕಾದ್ರೆ ಕಪ್ಪಾಗಿ ಕಾಣೋದ್ರಿಂದ ಇದನ್ನು ಕಾಳಿ ನದಿ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ನಿಮ್ಗೆ ಗೊತ್ತಿರೋ ಥರ ಅನ್ಶಿ ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್. ಓಕೆ, ಇದೆಲ್ಲನೂ ಇರೋದು ಇದೆಲ್ಲದ್ರದ್ದು ಕಾಳಿ ನದಿ ಹರಿಯುತ್ತೆ. ನೆಕ್ಸ್ಟ್ ಮೇಜರ್ ಟ್ರಿಬ್ಯೂಟರೀಸ್ ಆಫ್ ದಿಸ್ ಕಾಳಿ ರಿವರ್ ಯಾವುದು ಅಂದರೆ ಪಂಡರಿ ನದಿ, ತತ್ತಿಹಳ್ಳ, ಕಾನೇರಿ ಕೇವ್ಸ್ ಬಗ್ಗೆ ನೀವು ಕೇಳಿರ್ತೀರ. ನೆಕ್ಸ್ಟ್ ವಾಕಿ, ಪಂಡರಿ, ತಟ್ಟಿಹಳ, ಕಾನೇರಿ, ವಾಕಿ ಇವೆಲ್ಲ ನಿಮಗೆ ಕಾಳಿ ನದಿಯ ಉಪನದಿಗಳಾಗುತ್ತೆ. ಒಂದ್ಸಲ ನೋಡಿ ಕೇಳ್ಬೋದು. ಕಾಳಿ ನದಿ ಇನ್ನೊಂದೇನು ಅಂದರೆ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ಗೆ ಸಿಕ್ಕಾಪಟ್ಟೆ ಉಪಯೋಗ ಆಗುವಂಥ ಒಂದು ನದಿ. ಸೊ ಕಾಳಿ ಡ್ಯಾಮ್ ಕೂಡ ಇದೆ. ಆ ಡ್ಯಾಮಿಂದ ಹೈಡ್ರೋ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಕೂಡ ಆಗುತ್ತೆ. ನೆಕ್ಸ್ಟ್ ಅದೇ ಥರ ಶರಾವತಿ ರಿವರ್, ನಿಮಗೆಲ್ಲ ಗೊತ್ತಿರೋ ಪಾಯಿಂಟ್ ಏನಂದರೆ ಜೋಗ್ ಫಾಲ್ಸ್. ಬಟ್ ಇದನ್ನ ನಂಬರ್ ನೆನ್ಪಿಟ್ಕೊಳ್ಳಿ, 253 ಮೀಟರ್ ಹೈಟ್ ಇದೆ ಜೋಗ್ ಫಾಲ್ಸ್. ಓಕೆ, ಇದು ಜಗತ್ತಿನ 8ನೇದೇನೋ 9ನೇದು ದೊಡ್ಡ ಫಾಲ್ಸ್ ಆಗಿದೆ ಇದು. ಐ ಆಮ್ ನಾಟ್ ಶೋರ್ ಅಬೌಟ್ ದ ನಂಬರ್, ಬಟ್ ಯು ಜಸ್ಟ್ ರೀಚೆಕ್ ಇಟ್. ಓಕೆ, ಶರಾವತಿ ಟೇಕ್ಸ್ ಇಟ್ಸ್ ಒರಿಜಿನ್ ವೆಸ್ಟರ್ನ್ ಘಾಟ್ಸ್ ನಿಯರ್ ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ. ಶರಾವತಿ ನದಿ ಅಂಬುತೀರ್ಥ ಅನ್ನೋ ಜಾಗದಲ್ಲಿ ಉಗಮ ಆಗುತ್ತೆ. ಅರೇಬಿಯನ್ ಸಮುದ್ರನ ಹೊನ್ನಾವರದ ಹತ್ರ ಸೇರುತ್ತೆ.
ನೆಕ್ಸ್ಟ್ ಬೆಡ್ತಿ ರಿವರ್, ಇದಕ್ಕೆ ಗಂಗಾವಳ್ಳಿ ರಿವರ್ ಅಂತಲೂ ಕರೀತಾರೆ. ಇದು ಒರಿಜಿನ್ ಎಲ್ಲಿ ಅಂದರೆ ಹುಬ್ಳಿ ಅಥವಾ ಹುಬ್ಳಿ ಧಾರವಾಡ ಸಮೀಪ ಇದರದೊಂದು ಒರಿಜಿನ್ ಪಾಯಿಂಟ್ ಇದೆ. 161 ಕಿಲೋಮೀಟರ್ ಹರಿಯುತ್ತೆ. ದ ರಿವರ್ ಡ್ರಾಪ್ಸ್ ಕ್ಲಿಯರ್ ಫಾಲ್. ನಿಮಗೆ ಮಾಗೋಡ್ ಫಾಲ್ಸ್ ಬಗ್ಗೆ ಕೇಳಿರ್ತೀರ ನೀವು. ಮಾಗೋಡ್ ಫಾಲ್ಸ್ ಆನ್ ವಿಚ್ ರಿವರ್ ಅಂತ ಕೇಳಿದರೆ ಬೆಡ್ತಿ ರಿವರ್. ಸೊ ಇಂಪಾರ್ಟೆಂಟ್ ಇದು ಮಾಗೋಡ್ ಫಾಲ್ಸ್. ಈ ಥರದ ಫಾಲ್ಸ್ ಮೇಲೆ ಕ್ವಶನ್ ಆಗುತ್ತೆ ಅಂತ ಲಾಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ. ಮಾಗೋಡ್ ಫಾಲ್ಸ್ ಆನ್ ಬೆಡ್ತಿ ರಿವರ್. ನೆಕ್ಸ್ಟ್ ಮಹದಾಯಿ ರಿವರ್, ನಿಮಗೆ ಗೊತ್ತಿರುತ್ತೆ ಕಳಸಾ ಬಂಡೂರಿ ಜಗಳ, ಮಹದಾಯಿ ರಿವರ್ ಸಲುವಾಗಿ ಕಳಸಾ ಬಂಡೂರಿ ಇದು. ನೆಕ್ಸ್ಟ್ ಇದು ಎಲ್ಲಿ ಹುಟ್ಟುತ್ತೆ ಅಂದರೆ ಖಾನಾಪುರ ತಾಲೂಕಲ್ಲಿ ಇದ್ರ ಒರಿಜಿನ್ ಪ್ಲೇಸ್ ಇದೆ. ನೆಕ್ಸ್ಟ್ ಅದಾದಮೇಲೆ ಇದು ಕರ್ನಾಟಕ ಮತ್ತು ಗೋವಾ ನಡುವೆ ಬೌಂಡ್ರಿನೂ ಕ್ರಿಯೇಟ್ ಮಾಡುತ್ತೆ. ಇಟ್ ಜಾಯಿನ್ಸ್ ಅರೇಬಿಯನ್ ಸಿ ನಿಯರ್ ಪಂಜಿಮ್, ಗೋವಾ. ಓಕೆ, ಇದನ್ನು ಗೋವಾದಲ್ಲಿ ಮಾಂಡೋವಿ ರಿವರ್ ಅಂತಲೂ ಕರೀತಾರೆ. ನೆಕ್ಸ್ಟ್ ಅದೇ ಥರ ಅಘನಾಶಿನಿ ರಿವರ್. ಅಘನಾಶಿನಿ ರಿವರ್ ಬಗ್ಗೆ ನೀವು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ನೋಡಬೇಕು ಅಂದರೆ ಇದು ಶಿರಸಿ ಹತ್ರ ಇದ್ರ ಒರಿಜಿನ್ ಇದೆ. ಇನ್ನೊಂದು ಉಂಚಳ್ಳಿ ಫಾಲ್ಸ್, ಇದು ಅಘನಾಶಿನಿ ರಿವರ್ ಫಾರ್ಮ್ ಮಾಡುತ್ತೆ. ಅಘನಾಶಿನಿ ರಿವರ್ ಇದು ಇಂಪಾರ್ಟೆಂಟ್ ಪಾಯಿಂಟ್. ಇದು ಉಂಚಳ್ಳಿ ಫಾಲ್ಸ್ ಯಾವ ನದಿಯಿಂದ ಆಗಿದೆ ಅಂದರೆ ಅಘನಾಶಿನಿ ರಿವರಿಂದ ಆಗಿದೆ. ನೆಕ್ಸ್ಟ್ ವರಾಹಿ ರಿವರ್. ವರಾಹಿ ರಿವರ್ ನೋನ್ ಆ್ಯಸ್ ಹಾಲಡಿ ರಿವರ್. ಓಕೆ, ಇಟ್ಸ್ ಒರಿಜಿನ್ ನಿಯರ್ ಗುಡ್ಡೆಕೊಪ್ಪ, ಹೊಸನಗರ ತಾಲೂಕು ಆಫ್ ಶಿವಮೊಗ್ಗ. ವರಾಹಿ ರಿವರ್. ಓಕೆ, ಇದು ಈ ವರಾಹಿ ರಿವರ್ ರಿಲೇಟೆಡ್ ಏನು ನೆನ್ಪಿಟ್ಕೊಳ್ಳಿ ಅಂದರೆ ಕುಂಚಿಕಲ್ ಫಾಲ್ಸ್ ನೆನ್ಪಿಟ್ಕೊಳ್ಳಿ. ಕುಂಚಿಕಲ್ ಫಾಲ್ಸ್ ಯಾವ ನದಿ ಮೇಲಿದೆ ಅಂದರೆ ವರಾಹಿ ರಿವರ್ ಅಂತ ನೆನ್ಪಿಟ್ಕೊಳ್ಳಿ. ಇದೆಲ್ಲ ಪಾಯಿಂಟ್ಸ್ ನೆನಪಿಟ್ಕೊಳ್ಳೇಬೇಕು. ಗ್ರೂಪ್ ಸಿ ಅಲ್ಲಿ ಅಥವಾ KAS ಅಲ್ಲಿ ಈ ಥರದ್ದು ಫ್ಯಾಕ್ಚುಯಲ್ ಕ್ವಶನ್ಸ್ಗಳ ಮೇಲೇ ಫ್ಯಾಕ್ಚುಯಲ್ ಪಾಯಿಂಟ್ಸ್ ಮೇಲೇ ಕ್ವಶನ್ ಆಗೋದು. ಇಟ್ ಜಾಯಿನ್ಸ್ ಅರೇಬಿಯನ್ ಸಿ ನಿಯರ್ ಕುಂದಾಪುರ್. ಓಕೆ, ನೆಕ್ಸ್ಟ್ ದ ಬಾರಾಪೋಲ್ ಆ್ಯಂಡ್ ಇಂಟರ್ಸ್ಟೇಟ್ ರಿವರ್. ಇದು ನೋಡಿ, ಇದೊಂದು ಇಂಟರ್ಸ್ಟೇಟ್ ರಿವರ್. ಇದು ಫ್ಲೋಯಿಂಗ್ ಇನ್ ಕರ್ನಾಟಕ ಆ್ಯಂಡ್ ಕೇರಳ. ಇದನ್ನು ಕೇಳಿದರೂ ಕೇಳ್ತಾರೆ ನಿಮಗೆ, ಯಾವೆರಡು ಸ್ಟೇಟ್ ನಡುವೆ ಇದು ಇಂಟರ್ಸ್ಟೇಟ್ ರಿವರ್ ಅಂತ. ಒರಿಜಿನೇಟ್ಸ್ ಇನ್ ವೆಸ್ಟರ್ನ್ ಘಾಟ್, ಕೊಡಗು ಅಲ್ಲಿ ಒರಿಜಿನೇಷನ್ ಇದೆ ಇದ್ರದ್ದು. ನೆಕ್ಸ್ಟ್ ಅದೇ ಥರ ಚಕ್ರ ರಿವರ್. ಇದರಲ್ಲಿ ನೋಡಿ ಎಷ್ಟೋ ರಿವರ್ದು ಹೆಸರೇ ಫಸ್ಟ್ ಟೈಮ್ ಕೇಳ್ತಿರ್ತಾರೆ ಮೋಸ್ಟ್ ಆಫ್ ಯು. ಅದಕ್ಕೆ ಕರ್ನಾಟಕ ಹ್ಯಾಂಡ್ ಬುಕ್ ಈಸ್ ಇಂಪಾರ್ಟೆಂಟ್. ದ ಚಕ್ರ ರಿವರ್ ವೆಸ್ಟ್ ಫ್ಲೋಯಿಂಗ್ ರಿವರ್. ಇದು ಪಾಸಸ್ ಥ್ರೂ ದಕ್ಷಿಣ ಕನ್ನಡ ಡಿಸ್ಟಿಕ್, ಅರೇಬಿಯನ್ ಸಿ ಸೇರುತ್ತೆ ಕುಂದಾಪುರದ ಹತ್ರ. ಓಕೆ, ನೆಕ್ಸ್ಟ್ ಲಿಂಗನಮಕ್ಕಿ ಡ್ಯಾಮ್ ಶರಾವತಿ ರಿವರ್ಗೆ ಇದು ಹೋಗಿ ಜಾಯ್ನ್ ಆಗುತ್ತೆ. ಇಲ್ಲಿಗೆ ವೆಸ್ಟರ್ನ್ ಫ್ಲೋಯಿಂಗ್ ರಿವರ್ಸ್ ಕೂಡ ಮುಗಿಯುತ್ತೆ. ಸೊ ನಮ್ಮದು 7 ರಿವರ್ ಬೇಸಿನ್ಸ್ನ ನಾವು ಇದರಲ್ಲಿ ಡಿಸ್ಕಸ್ ಮಾಡಿದ್ವಿ ಇಲ್ಲಿವರೆಗೂ. ನೆಕ್ಸ್ಟ್ ಕರ್ನಾಟಕದಲ್ಲಿ ಗ್ರೌಂಡ್ ವಾಟರ್ ರಿಸೋರ್ಸ್ ಬಗ್ಗೆ ಕೆಲವೊಂದು ಇಲ್ಲಿ ಪಾಯಿಂಟ್ಸ್ ಇದೆ. ಗ್ರೌಂಡ್ ವಾಟರ್ ರಿಸೋರ್ಸ್ ನಾವು ಅಗ್ರಿಕಲ್ಚರ್ ಚಾಪ್ಟರ್ ಮಾಡಬೇಕಾದ್ರೆ ಡೀಟೇಲ್ ಆಗಿ ಅಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಚಾಪ್ಟ್ರಲ್ಲಿ ಗ್ರೌಂಡ್ ವಾಟರ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿ ಇದೆಯೋ, ಅತಿ ಹೆಚ್ಚು ಕೆನಾಲ್ ಇದೆಯೋ, ಅತಿ ಹೆಚ್ಚು ಕೆನಾಲ್ ಇರುವಂಥ ಡಿಸ್ಟಿಕ್ ಯಾವುದು, ಅತಿ ಹೆಚ್ಚು ಬಾವಿಗಳಿರುವಂಥ ಡಿಸ್ಟಿಕ್ ಯಾವುದು, ಅದೆಲ್ಲದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಇದೆ. ಅದನ್ನ ಅಲ್ಲೇ ಡಿಸ್ಕಸ್ ಮಾಡೋಣ. ಓಕೆ, ಇಲ್ಲಿಗೆ ನಮ್ಮದು ಯಾವುದು ಡ್ರೈನೇಜ್ ಸಿಸ್ಟಮ್ ಮುಗಿಯುತ್ತೆ. ಕರ್ನಾಟಕ ಡ್ರೈನೇಜ್ ಸಿಸ್ಟಮ್ ಮುಗಿಯುತ್ತೆ. ಸೊ ನಿಮಗೆ ಲಾಸ್ಟ್ 4th ಕ್ಲಾಸ್ 5th ಕ್ಲಾಸ್ ಆ್ಯಂಡ್ 6th ಕ್ಲಾಸಿಂದ ಕಂಪಲ್ಸರಿ 1 ಅಥವಾ 2 ಕ್ವಶನ್ ಬಂದೇ ಬರುತ್ತೆ, ಯಾವುದೇ ಎಕ್ಸಾಮ್ ಇರಲಿ ಅದು. ಸೊ ದೀಸ್ 2 ಕ್ಲಾಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಅದಾದಮೇಲೆ ಕ್ಲೈಮೇಟ್ ಟಾಪಿಕ್ನ ಸ್ವಲ್ಪ ನೋಡೋಣ. ಕ್ಲೈಮೇಟಲ್ಲಿ ಆ್ಯಕ್ಚುಲಿ ಇದರಲ್ಲಿ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಅಷ್ಟು ಚೆನ್ನಾಗಿ ಕೊಟ್ಟಿಲ್ಲ. ನೀವು ಕ್ಲೈಮೇಟ್ಗೋಸ್ಕರ ಏನು ಅಂದರೆ ನೀವು ನಿಮ್ಮದು ರಂಗನಾಥ್ ಬುಕ್ಕನ್ನೇ ಓದಿದರೆ ಒಳ್ಳೆಯದು. ಇದರಲ್ಲಿ ಕ್ಲೈಮೇಟ್ದು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಈಸ್ ನಾಟ್ ದ್ಯಾಟ್ ಮಚ್ ಗುಡ್. ಬರೀ ಫ್ಯಾಕ್ಚುಯಲ್ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ, ಅದು ಔಟ್ಡೇಟೆಡ್ ಫ್ಯಾಕ್ಚುಯಲ್ ಪಾಯಿಂಟ್ಸ್ ಇದೆ. ಸೊ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಓಕೆ, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಇದೆ, ಇದು ಫ್ಯಾಕ್ಚುಯಲ್ ಪಾಯಿಂಟ್. ಇದು ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಆಗಿದೆ. ಇದನ್ನೊಂದು ಸರಿ ನೋಡೋಣ. ಸೌತ್ ವೆಸ್ಟ್ ಮಾನ್ಸೂನ್ ಏನಿದೆಯಲ್ಲ, ನೈಋತ್ಯ ಮಾರುತಗಳಿಂದ ಬರುವಂಥ ಒಂದು ನಮ್ಮದೇನು ಮುಂಗಾರು ಮಳೆ ಇದೆ, ಅದು ಸ್ಟೇಟಿಗೆ 80% ನೀರಿಂದು ಫುಲ್ಫಿಲ್ಮೆಂಟ್ ಅದೇ ಮಾಡುತ್ತೆ. 80% ಮಳೆ ಅಲ್ಲಿಂದನೇ ಬರುತ್ತೆ. ನೆಕ್ಸ್ಟ್ ವಿಂಟ್ರಲ್ಲಿ ಅತೀ ಕಡಿಮೆ ಮಳೆ ನಮ್ಮ ಕರ್ನಾಟಕಕ್ಕಾಗೋದು. ಸಮ್ಮರಲ್ಲಿ 100% ಆಗುತ್ತೆ. ಓಕೆ, ಸೊ ವಿಂಟರ್ ಸೀಸನಲ್ಲೇ ಅತಿ ಕಡಿಮೆ ಮಳೆ ಕರ್ನಾಟಕಕ್ಕಾಗೋದು. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಔಟ್ ಆಫ್ 14 ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್ ಇದೆ ಇದರಲ್ಲಿ. ಔಟ್ ಆಫ್ 14 ಹೆವಿ ರೈನ್ಫಾಲ್ ಸ್ಟೇಷನ್ಸ್ ಇನ್ ಇಂಡಿಯಾ ವಿತ್ ಆ್ಯನ್ಯುವಲ್ ರೈನ್ಫಾಲ್ ಮೋರ್ ದೆನ್ 500 ಸೆಂಟಿಮೀಟರ್. ಭಾರತದಲ್ಲಿ 14 ಮೇಜರ್
ರೇನ್ಫಾಲ್ ಸ್ಟೇಷನ್ಸ್ ಇದೆ, ಅತಿ ಹೆಚ್ಚು ಮಳೆ ಬರುವಂಥ ಜಾಗಗಳು. ಅದರಲ್ಲಿ ಅದು ಎಷ್ಟು ಮಳೆ ನೀರಿನ ಪ್ರಮಾಣ ಅಂದರೆ 500 ಸೆಂಟಿಮೀಟರ್ಗಿಂತ ಹೆಚ್ಚಿಗೆ ಮಳೆ ಬೀಳುವಂಥ 14 ಜಾಗ ಇದೆ. ಅದರಲ್ಲಿ 4 ಕರ್ನಾಟಕದಲ್ಲೇ ಇದೆ. ಆ 4 ಯಾವುದು ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಈ 4 ಈ ಸ್ಪೆಷಾಲಿಟಿ ಇದೆ ಅಂದರೆ ಇದನ್ನೇ ಕೇಳುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಒನ್ ಈಸ್ ಆಗುಂಬೆ, ನಿಮಗೆಲ್ಲ ಗೊತ್ತೇ ಇರುತ್ತೆ ಇದು ಆಗುಂಬೆ. ನೆಕ್ಸ್ಟ್ ಭಾಗಮಂಡಲ ಇದು ಕೇಳಿರ್ತೀರ, ಕೊಡಗುದ ಹತ್ರ ಇರುತ್ತೆ, ತಲಕಾಡಿನ ಹತ್ರ ಇದೆ ಇದು. ನೆಕ್ಸ್ಟ್ ಅದೇ ಥರ ಪುಲ್ಲಿಂಗೋತ್, ಇದ್ರ ಹೆಸರು ಮೋಸ್ಟ್ ಆಫ್ ಯು ಕೇಳಿರಲ್ಲ. ಓಕೆ, ನೆಕ್ಸ್ಟ್ ಇದಾದಮೇಲೆ ಇನ್ನೊಂದು ಮಾಕೂಟ್ ಅನ್ನೋ ಜಾಗ ಕೊಡಗು ಡಿಸ್ಟಿಕ್ಕಲ್ಲಿದೆ. ಸೊ ಭಾಗಮಂಡಲ, ಆಗುಂಬೆ, ಭಾಗಮಂಡಲ, ಪುಲ್ಲಿಂಗೋಟ್ ಮತ್ತು ಮಾಕೂಟ್. ಇದು ಬಾದಾಮಿ ಹತ್ರ ಇರುವಂಥ ಮಹಾಕೂಟ ಅಲ್ಲ, ಇದು ಮಾಕೂಟ್. ಓಕೆ, ನೆಕ್ಸ್ಟ್ ಆಗುಂಬೆನ ಕರ್ನಾಟಕ ಸೌತ್ ಇಂಡಿಯಾದ್ದು ಚಿರಾಪುಂಜಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಟೆಂಪ್ರೇಚರ್ ಇದೆಲ್ಲ ಏನು ಡೇಟಾ ಇಲ್ಲ, ರಿಲೇಟಿವ್ ಹ್ಯೂಮಿಡಿಟಿ ಬಗ್ಗೆನೂ ಡೇಟಾ ಏನು ಚೆನ್ನಾಗಿ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿಂದ ಕರ್ನಾಟಕ ಎನ್ವಿರಾನ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಎನ್ವಿರಾನ್ಮೆಂಟ್, ಇದರಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಇಂಪಾರ್ಟೆಂಟ್ ಫಾರ್ ಯು. ಇದರಲ್ಲಿ ಭಾಳ ಜಾಸ್ತಿ ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಪಾಯಿಂಟ್ಸ್ ಇದೆ. ಸೊ ಇದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡೋಣ. ಕರ್ನಾಟಕ ಎನ್ವಿರಾನ್ಮೆಂಟು ಒಂದೇ ಸ್ಟ್ರೆಚ್ಚಲ್ಲಿ ಕರ್ನಾಟಕ ಎನ್ವಿರಾನ್ಮೆಂಟ್ನ ಕವರ್ ಮಾಡೋಣ. ನೆಕ್ಸ್ಟ್ ಕ್ಲಾಸ್ ಸ್ವಲ್ಪ ದೊಡ್ಡದಾದರೂ ಪರವಾಗಿಲ್ಲ, ವಿ ವಿಲ್ ಕಂಪ್ಲೀಟ್ ಕರ್ನಾಟಕ ಎನ್ವಿರಾನ್ಮೆಂಟ್ ಇನ್ ನೆಕ್ಸ್ಟ್ ಕ್ಲಾಸ್. ಸೊ ಇದೊಂದಾದರೆ ಮೇಜರ್ಲಿ ನಮಗೆ ಇಂಟ್ರೊಡಕ್ಷನ್ ಚಾಪ್ಟ್ರಲ್ಲಿ ಹೆಚ್ಚು ಕಡಿಮೆ ಮುಗ್ದಂಗೆ ಆಗುತ್ತೆ. ಇದೊಂದು ಸ್ವಲ್ಪ ಮಿಸಲೇನಿಯಸ್ ಪಾಯಿಂಟ್ಸ್ ಏನಿದೆ ಅದನ್ನು ಕವರ್ ಮಾಡಿಬಿಡೋಣ. ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಮತ್ತು ಏನಾದ್ರು ಸಜೆಷನ್ಸ್ ಇದ್ದರೆ ಪ್ಲೀಸ್ ಫೀಲ್ ಫ್ರೀ ಟು ಸಜೆಸ್ಟ್. ಥ್ಯಾಂಕ್ ಯು.